ವೀಕ್ಷಕರೇ, ಕಟಕ ರಾಶಿಯ 2024 ಮಾಸ ಭವಿಷ್ಯ ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ, ಯಾವೆಲ್ಲ ಪ್ರಯೋಜನಗಳಿದೆ, ಏನೆಲ್ಲ ಲಾಭಗಳಿದೆ, ಏನೆಲ್ಲ ಎಚ್ಚರಿಕೆಗಳನ್ನು ಪಾಲಿಸಬೇಕು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ನಿಮಗಂತೂ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ನಾವು ಸರಳವಾಗಿ ತಿಳಿಯುವಂಥ ರೀತಿಯಲ್ಲಿ ಸುಲಭವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಬನ್ನಿ ವಿಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಕಟಕ ರಾಶಿಯವರಿಗೆ ಲಾಂಛನ ಬಂದು ಏಡಿಯ ಒಂದು ಲಾಂಛನ ಆಗಿರುತ್ತೆ. ರಾಷ್ಟ್ರಾಧಿಪತಿ ಚಂದ್ರ ಆಗಿರತಕ್ಕಂಥದ್ದು. ಈ ರಾಶಿಯ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುತ್ತೆ. ಅದೃಷ್ಟದ ದಿನ ಸೋಮವಾರ ಮತ್ತು ಭಾನುವಾರ ಆದರೆ ಅದೃಷ್ಟದ ದೇವತೆ ಶ್ರೀ ಮಹಾಶಿವ ಆಗಿರತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 2714 ಆದರೆ ಅದೃಷ್ಟದ ದಿನಾಂಕ 2/11/2029 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ವೃಶ್ಚಿಕ, ಮೀನ, ತುಲಾ ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನು, ಮಿಥುನ ರಾಶಿ ಆಗಿರತಕ್ಕಂಥದ್ದು. ಈ ಕಟಕ ರಾಶಿಯ ಜನ್ಮ ನಕ್ಷತ್ರಗಳು ಪುನರ್ವಸು ನಕ್ಷತ್ರದ 4ನೇ ಚರಣ, ಕೊನೆಯ ಚರಣ, ಪುಷ್ಯ ನಕ್ಷತ್ರದ 4 ಚರಣ, ಆಶ್ಲೇಷ ನಕ್ಷತ್ರದ 4 ಚರಣ ಸೇರಿರ್ತಕ್ಕಂತಹ ಕಟಕ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕೂಡ ಈ ಅಭ್ಯಾಸಶೀಲರು, ತಿಳ್ಕೊಳ್ಳುವಂಥ ಮನೋವೃತ್ತಿ ಇರತಕ್ಕಂಥವ್ರು, ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಭಾಳ ಆಸಕ್ತಿಯಿಂದ ತಿಳ್ಕೊಳ್ಳುವಂತಹ, ಕಲಿಯುವಂತಹ ವ್ಯಕ್ತಿಗಳು, ಭಾವಜೀವಿಗಳು. ಯಾವತ್ತಿಗೂ ಕೂಡ ಬೇರೆಯವರಿಗೆ ಗೊಡವೆಗೆ ಹೋಗುವಂಥವರಲ್ಲ, ಬೇರೆಯವ್ರ ತಂಟೆಗೆ ಹೋಗುವಂಥವರಲ್ಲ. ಅವರ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡುವಂತಹ ವ್ಯಕ್ತಿತ್ವ ಕಟಕ ರಾಶಿಯವರು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ಒಂದು ಕಟಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಯಾವ ಒಂದು ಫಲ ಸಿಗ್ತಾ ಇದೆ, ಏನು ಎಚ್ಚರಿಕೆಗಳಿದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ಸವಿಸ್ತಾರವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ನಮ್ಮ ಚಾನಲ್ಲು, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ಈ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಸಮಸ್ಯೆಗಳು, ತೊಂದರೆಗಳು, ಸವಾಲುಗಳು, ಭಾಳಷ್ಟು ವಿಚಾರಗಳು ನಿಮ್ಮ ಮುಂದೆ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಏನಪ್ಪ ಮಾಡೋದು, ಮನೆ ಹೇಗೆ ನಡೆಸೋದು, ಹಣಕಾಸಿನಿಂದ ಯಾವ ರೀತಿ ನಿಭಾಯಿಸೋದು, ಕೆಲಸ ಹೇಗೆ ಮಾಡೋದು, ಬಂಧು ಬಾಂಧವರನ್ನು ಯಾವ ರೀತಿ ನಿಭಾಯಿಸಬೇಕು, ಮನೆಯಲ್ಲಿ ಅನೇಕ ಸಂಕಷ್ಟಗಳಿದೆ, ಅದನ್ನು ಯಾವ ರೀತಿ ನಾನು ಫೇಸ್ ಮಾಡಲಿ ಅನ್ನುವಂತಹ ಅನೇಕ ವಿಚಾರಗಳು ನಿಮ್ಮ ಮುಂದೆ ಇರ್ತವೆ. ಅದನ್ನೆಲ್ಲವನ್ನೂ ಕೂಡ ನೀವು ಶಾಂತ ರೀತಿಯಿಂದ, ಸಮಾಧಾನ ರೀತಿಯಿಂದ, ತಾಳ್ಮೆಯಿಂದ ಯೋಚನೆ ಮಾಡಿ, ಅಳುದು ತೂಗಿ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಇದನ್ನು ನೀವು ಗಮನಿಸಬೇಕು. ಯಾಕಂತಂದರೆ ಆತುರದಲ್ಲಿ ನಿರ್ಧಾರ ಏನಾದರೂ ತೆಗೆದುಕೊಂಡ್ರೆ ಕಷ್ಟ. ಏನೋ ಒಂದು ಗಟ್ಟಿಯಾಗಿ ನಿರ್ಧಾರ ತೊಗೊಂಡ್ಬಿಡ್ತೀನಿ, ಹಠದಿಂದ ಕೂಳ್ತೀನಿ ಅಂತಂದ್ರು ಅದು ತುಂಬ ಕಷ್ಟ. ಯಾಕಂದರೆ ಅದರಿಂದ ಒಳ್ಳೆ ಫಲಗಳು ಸಿಗಲ್ಲ. ಸಮಯ, ಸಂದರ್ಭ, ಸನ್ನಿವೇಶಕ್ಕೆ ತಕ್ಕ ಹಾಗೆ ನೀವು ವರ್ತಿಸಬೇಕು, ನೀವು ಆ ರೀತಿ ನಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಆದರೆ ಈಗ ನೋಡಿ ಬಂದಿದೆ, ಹೆಚ್ಚಿನ ಪ್ರಯತ್ನ ಮಾಡುವಂತಹ ಸಂದರ್ಭ ಬಂದಿದೆ. ಯಾಕಂದರೆ ನೀವು ಒಂದು 5 ತಾಸು ದುಡಿತಾ ಇದ್ದೀರಾ, ಇನ್ನೊಂದು ತಾಸು ಎಕ್ಸ್ಟ್ರಾ ದುಡೀರಿ. ಎಕ್ಸಾಂಪಲ್ ಹೇಳಿದೆ, ನೀವು 6 ತಾಸು ದುಡಿತಾ ಇದ್ದೀರಿ, 7 ತಾಸು ದುಡೀರಿ. ನೀವು ನಿಮ್ಮ ದುಡಿಮೆಗೆ ಇನ್ನೊಂದು ಅವರು ಎಕ್ಸ್ಟ್ರಾ ವರ್ಕ್ ಮಾಡಿ. ಆಮೇಲೆ ಅದನ್ನು ಚಾಚು ತಪ್ಪದೆ ನೀಟಾಗಿ ಎಷ್ಟು ಮಾಡಬೇಕೋ ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಎಕ್ಸ್ಪಿರಿಮೆಂಟ್ ಮಾಡಿ ಅದನ್ನು ಡಿಫ್ರೆಂಟಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ವ್ಯಾಪಾರಸ್ಥರಾಗಿದ್ದೀರಾ, ಇರುವಂಥದ್ರಲ್ಲಿ ನೀವು ಏನು ವ್ಯಾಪಾರಿಗಳು ನೋಡ್ತಾ ಇದ್ದಾರೆ ಕಸ್ಟಮರ್ಸು, ಅದಕ್ಕೆ ಏನು ಡಿಫ್ರೆಂಟಾಗಿ ಮತ್ತೆ ತೋರಿಸ್ಬೇಕಾಗುತ್ತೆ, ಆ ರೀತಿ ತೋರಿಸಿ. ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ವ್ಯಾಪಾರ ಚಿಕ್ಕ ವ್ಯಾಪಾರನೇ ಮಾಡಿ, ಬೃಹತ್ ವ್ಯಾಪಾರನೇ ಮಾಡಿ. ನೀವು ಕೂಲಿ ಕಾರ್ಮಿಕರೇ ಆಗಿರಿ ಅಥವಾ ಬೃಹತ್ ಕಂಪನಿಗಳನ್ನೇ ನಡೆಸ್ತಾ ಇರಿ. ನೀವು ಡಾಕ್ಟ್ರು, ಇಂಜಿನಿಯರು, ಲಾಯರು, ಯಾವುದೇ ಒಂದು ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತಾ ಇರಿ. ಇಂಥ ಫೀಲ್ಡ್ ಅಂತಲ್ಲ, ಕಟಕ ರಾಶಿಯವರು ನೀವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಸವಾಲುಗಳಿದೆ, ಚಾಲೆಂಜ್ಗಳಿದೆ. ಅದನ್ನು ಚಾಲೆಂಜಿಗೆ ನೀವು ಬದ್ಧವಾಗಿರಬೇಕು. ಅಂದುಕೊಂಡದಕ್ಕಿಂತ ಹೆಚ್ಚಿನ ಚಾಲೆಂಜ್ ಇದ್ರೂ ಕೂಡ ಅದನ್ನು ನಿಭಾಯಿಸುವಂಥ ಕಾನ್ಫಿಡೆಂಟು, ಶಕ್ತಿ ನಿಮ್ಮಲ್ಲಿದೆ. ಆದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಸರಿ ಇರಬೇಕು, ಸಮಯಕ್ಕೆ ಸರಿಯಾಗಿ ತಕ್ಕುದಾಗಿರಬೇಕು. ಅಂದಾಗ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಫಲ ಸಿಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಆ ರೀತಿ ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು, ಹೆಚ್ಚಿನ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು
ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಹೆಚ್ಚಿನ ಒಂದು ಕೋಪವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸಡನ್ನಾಗಿ ದುಡುಕ್ಬಿಡೋದು, ಸಡನ್ನಾಗಿ ಯಾರಿಗೇನೋ ಅಂದುಬಿಡೋದು. ಯಾಕಂದರೆ ಕೋಪ ನಿಯಂತ್ರಣ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಕಷ್ಟ ನೀವು. ಯಾಕಂತಂದರೆ ತಾಳ್ಮೆಯಿಂದ ಇರ್ತೀರಿ, ಒಮ್ಮೆ ಕೋಪ ಬಂತು ಅಂದರೆ ನಿಮ್ಮ ಕಂಟ್ರೋಲಲ್ಲಿ ನೀವೇ ಇರಲ್ಲ. ಹಾಗಾಗಿ ಕೋಪವನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಇದೆ ಅನ್ನುವಂಥದ್ದಂತೂ ಸತ್ಯ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸಾಲ ಮಾಡದೇ ಇರೋದು ಒಳ್ಳೆಯದು. ಇದು ಭಾಳ ದೊಡ್ಡ ಎಚ್ಚರಿಕೆ. ಯಾಕಂತಂದರೆ ಏನೋ ಒಂದು ಆಡಂಬರದ ಜೀವನ ನಡೆಸೋದಕ್ಕೆ ಅಥವಾ ಅವಶ್ಯಕತೆ ಇರತಕ್ಕಂಥ ಜೀವನ ನಡೆಸೋದಕ್ಕೆ ಅನವಶ್ಯಕವಾಗಿ ಸಾಲ ಮಾಡಬೇಡಿ. ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನೀವು ಪ್ರಯತ್ನ ಮಾಡಿ. ಸಾಲ ಮಾಡದೇನೆ ಇದ್ರಂತೂ ಭಾಳ ಒಳ್ಳೆಯದು. ನಿಮ್ಮ ಹತ್ರ ಏನಿದೆ ಅದರಲ್ಲಿನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ವಿದ್ಯಾರ್ಥಿಗಳು ನೋಡಿ, ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಆಯ್ತು ಬಿಡು ಮುಂದೆ ಮಾಡಿದ್ರೆ ಎಲ್ಲರೂ ನೋಡಿ, ಈ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸಗಾರರಾಗಿರ್ಬೋದು, ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ನಾಳೆ ಕೆಲಸ ನಾಳಿದ್ದು ಮಾಡೋಣ, ಈ ರೀತಿ ಮುಂದೆ ಆಗ್ತಾ ಹೋದರೆ ಸಮಸ್ಯೆಗಳು ದಿನೇ ದಿನೇ ಜಟಿಲ ಆಗ್ತಾ ಹೋಗ್ತದೆ, ಸಮಯ ವ್ಯರ್ಥ ಆಗುತ್ತೆ, ಸಕ್ಸಸ್ ರೇಟ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕಟಕ ರಾಶಿಯವರು, ನೀವು ಮದುವೆ ವಯಸ್ಸಿಗೆ ಬಂದು ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಅವಕಾಶಗಳು ಇದೆ. ಮದುವೆ ಬಗ್ಗೆ ಅವಕಾಶಗಳು ಚೆನ್ನಾಗಿದೆ. ಹಾಗಾಗಿ ಹೆಚ್ಚಿನ ಪ್ರಯತ್ನ ಮಾಡೋದು ಒಳ್ಳೆಯದು. ಅನವಶ್ಯಕವಾಗಿರತಕ್ಕಂಥ ಖರ್ಚುಗಳಿಗೆ ಕಡಿವಾಣ ಹಾಕಿ. ಇನ್ನೂ ಬಹಳಷ್ಟು ವಿಚಾರಗಳು, ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದ್ದಾವೆ ನಾನು ತಿಳಿಸುವಂಥದ್ದು. ನಿಮಗೆ ಅದ್ಭುತ ಪರಿಹಾರ ಇದೆ, ಅದಂತೂ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ, ಆರ್ಡಿನರಿ ಜಾತಕ ಅಲ್ವೇ ಅಲ್ಲ. ಇದು 80ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ. ನಿಮ್ಮದೇ ಜನ್ಮ ಜಾತಕ ಫಲ ನಿಮಗೆ ಬೇಕಾಗಿರುವಂಥ ಭಾಷೆಯಲ್ಲಿ ಸಿಗುತ್ತೆ. ಈಗಲೇ ನೀವು ಇದನ್ನು ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತ ನೋಡೋದಾದರೆ ನೋಡಿ, ವ್ಯಾಪಾರಗಳಲ್ಲಿ ಲಾಭ ಅಂತೂ ಇದೆ. ನೀವು ಚಿಂತೆ ಮಾಡೋ ಹಾಗಿಲ್ಲ. ಆದರೆ ಪ್ರಯತ್ನ ಜಾಸ್ತಿ ಮಾಡಬೇಕು, ಸಮಯ ಜಾಸ್ತಿ ಕೊಡಬೇಕು. ಅಂದರೆ ನೀವು ಯಾವುದೇ ಥರದ ವ್ಯಾಪಾರ ಮಾಡಿ ಲಾಭ ಅಂತೂ ನಿಶ್ಚಿತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನೀರಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಸ್ಟಾಕು ಅಥವಾ ಈ ಷೇರಿನ ವ್ಯವಹಾರ ಮಾಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ರಲ್ಲ, ಅವರು ಎಚ್ಚರಿಕೆ ಇರಬೇಕು. ಧ್ರುವದ ರೂಪದ ಈ ನೀರಿನ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂತ ಹೇಳಿದ್ನಲ್ಲ ಮೊದಲು, ಅವರಿಗೆ ಒಂದಿಷ್ಟು ಲಾಭಗಳು ಇರ್ತವೆ. ಇವರಿಗೆ ಲಾಭ ಇದೆ, ಬಟ್ ಎಚ್ಚರಿಕೆ ಇರಬೇಕು. ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ದೈನಂದಿನ ಜೀವನಕ್ಕೆ ಅವಶ್ಯಕತೆ ಇರತಕ್ಕಂತಹ
ಕೆಲಸಗಳಿಗೆ ಏನೂ ತೊಂದರೆ ಬರಲ್ಲ. ನೀವು ಮಾಡ್ತಾ ಇರ್ತೀರಿ, ನಡೀತಾ ಇರುತ್ತೆ. ಬಟ್ ಆದರೆ ಏನೋ ಒಂದು ದೊಡ್ಡ ಕೆಲಸ, ಮಹತ್ವದ ಕೆಲಸ ಮಾಡಬೇಕಲ್ಲ ಅನ್ನುವಂಥ ಚಿಂತೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಪ್ಲಾನ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ದೊಡ್ಡ ಕೆಲಸಗಳಿಗೆ ಕಮಿಟ್ ಆಗಬಹುದು. ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಳಿ. ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಷ್ಟೊಂದು ದೊಡ್ಡ ಫಲ ಇಲ್ಲ, ಸಾಧಾರಣ ಫಲ ಇರುತ್ತೆ. ಹೆಚ್ಚಿನ ಲಾಭ ಬೇಕು ಅಂತಂದರೆ ನೀವೇ ಮುತುವರ್ಜಿ ವಹಿಸಿ ಮಾಡಬೇಕು. ಕಾಂಪಿಟೇಷನ್ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ನೀವೇನೇ ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋದರೆ ನಿಮಗೆ ಒಂದಿಷ್ಟು ಲಾಭಗಳು ಸಿಗುವಂಥ ಸಾಧ್ಯತೆಗಳಿದೆ. ಸಾಧ್ಯವಾದರೆ ಈ ಪಾಲುದಾರಿಕೆ ವ್ಯಾಪಾರವನ್ನು ಬಿಟ್ಟರೆ ಒಳ್ಳೆಯದು. ಈಗ ಸದ್ಯಕ್ಕಂತಲ್ಲ, ನಡೀತಾ ಇದ್ದರೆ ಮಾಡ್ಕೊಂಡು ಹೋಗಿ. ಹೊಸದಾಗಿ ಮಾಡ್ತಾ ಇದ್ದೀರಿ ಅಂತಂದರೆ ಬೇಡ ಅಂತ ಹೇಳ್ತೀನಿ. ಸ್ವತಂತ್ರವಾಗಿ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ, ಈ ಅಜೀರ್ಣದ ಸಮಸ್ಯೆಗಳು, ಪಿತ್ತ, ಈ ರೀತಿಯ ಕಫ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತೇನೆ. ಇನ್ನು ಜೊತೆಗೆ ಈ ರಾಜಕಾರಣಿಗಳಿಗೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಫಲ ಸಿಗೋದಕ್ಕೆ ಇನ್ನೂ ಹೆಚ್ಚಿನ ಜನಗಳ ಜೊತೆಯಲ್ಲಿ ಬೆರೆಯುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ, ಹೆಚ್ಚಿನ ಮೇಲಧಿಕಾರಿಗಳ ಜೊತೆಯಲ್ಲೂ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ರಾಜಕಾರಣಿಗಳಿಗೆ ಒಂದಿಷ್ಟು ಲಾಭ ಆಗ್ಬೋದೇನೋ. ಈ ಸಂಘ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ, ಇಂಥವ್ರಿಗೆ ಅನುಕೂಲ ಇದೆ. ಕಲಾವಿದರಿಗೆ ಅವಕಾಶ ಸಿಗೋದಕ್ಕೆ ಸ್ವಲ್ಪ ಕಷ್ಟಪಡುವಂಥ ಸನ್ನಿವೇಶಗಳು ಇರುತ್ತೆ. ಹೆಚ್ಚಿನ ಪರಿಶ್ರಮ ಪಟ್ಟರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಅದ್ಭುತ ಪರಿಹಾರ ತಿಳಿಸ್ಕೊಡ್ತೀವಿ. ಆದರೆ ಈ ವಿಡಿಯೋದುದ್ದಕ್ಕೂ ಏನಿತ್ತು, ಯಾಕಂತಂದರೆ ಕೆಲವೊಂದು ಎಚ್ಚರಿಕೆಗಳು, ಅದ್ಭುತವಾದ ಎಚ್ಚರಿಕೆಗಳಿದೆ. ನಿಮಗೆ ತುಂಬ ಉಪಯೋಗ ಆಗುವಂಥ ಎಚ್ಚರಿಕೆ ಇದೆ. ನಿಮಗೆ ಈ ಬರೋ ತಿಂಗಳಲ್ಲಿ, ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ನೀವು ಅಡ್ವಾನ್ಸ್ ಆಗಿ ನೋಡ್ತಾ ಇದ್ದೀರಿ ಅಂತಂದರೆ, ಈ ಮಾರ್ಚ್ ತಿಂಗಳಲ್ಲಿ ನೀವು ಈ ಎಚ್ಚರಿಕೆಗಳನ್ನು ಫಾಲೋ ಮಾಡಿದ್ರೆ ನಿಮಗೆ ಲಾಭದಾಯಕವಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದಂತೂ ಸತ್ಯ. ಇಂಥ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ. ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಲ್ಲಿ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. 12 ರಾಶಿಯವರ 2024 ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ಜಾತಕ ತೆಗೆದುಕೊಳ್ಳುವಂಥ ಲಿಂಕ್ ಸಿಗುತ್ತೆ. ಬೇಕಾದಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು, ಇದರ ಅವಶ್ಯಕತೆ ನಿಮ್ಗೆ ಭಾಳ ಇದೆ ನೋಡಿ. ಪರಿಹಾರ ಅಂತ ಬಂದಾಗ ವಿಘ್ನೇಶ್ವರನಿಗೆ ಮೋದಕವನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಬಹಳ ಅನುಕೂಲ ಸಿಗುತ್ತೆ ನಿಮಗೆ. ಮೋದಕವನ್ನು ವಿಘ್ನೇಶ್ವರನಿಗೆ ಅರ್ಪಣೆ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಮನೆದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ವಿಶೇಷವಾದ ಪೂಜೆಯನ್ನು ಮಾಡಿಕೊಳ್ಳಿ. ಮನೆದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ದರ್ಶನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಅದ್ಭುತವಾದ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.